ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವಕ್ಕೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು. ಇವತ್ತಿನ ಟಾಪಿಕ್ ಬಂದು ಯೂಟ್ಯೂಬ್ ಮಾಡಲು ಎಷ್ಟು ಸಾಮರ್ಥ್ಯ ಬೇಕು ಎಂಬುದರ ಬಗ್ಗೆ ಮಾತಾಡೋಣ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂದು ನಾವು ಎಲ್ಲರೂ ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇದ್ದೇವೆ. ಮೊಬೈಲ್ನಲ್ಲಿ ಬಟನ್ ಒತ್ತಿದರೆ ಮಾಹಿತಿ, ಮನರಂಜನೆ ಎಲ್ಲವೂ ನಮ್ಮ ಕೈಯಲ್ಲಿದೆ. ಈ ರೀತಿಯಾದ ಯುಗದಲ್ಲಿ ಯೂಟ್ಯೂಬ್ ಎಂಬ ಪ್ಲ್ಯಾಟ್ಫಾರ್ಮ್ ಒಂದು ಅವಕಾಶಗಳ ಸಾಗರವಾಗಿದೆ. ಆದರೆ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ, ನಾನು ಯೂಟ್ಯೂಬ್ ಮಾಡಬಹುದೇ? ನನಗೆ ಸಾಕಷ್ಟು ಸಾಮರ್ಥ್ಯ ಇದೆಯಾ? ಇದರ ಪ್ರಶ್ನೆಗೆ ಉತ್ತರ ಹುಡುಕೋಣ. ಯೂಟ್ಯೂಬ್ ಮಾಡೋಕ್ಕೆ ಎಷ್ಟು ಸಾಮರ್ಥ್ಯ ಬೇಕು? ಮೊದಲನೇದಾಗಿ, ತಾಂತ್ರಿಕ ಸಾಮರ್ಥ್ಯವೇ ಮುಖ್ಯವಲ್ಲ. ಬಹಳಷ್ಟು ಜನ ಭಾವಿಸುತ್ತಾರೆ ಯೂಟ್ಯೂಬ್ ಮಾಡಬೇಕೆಂದರೆ ದುಬಾರಿ ಕ್ಯಾಮೆರಾ, ಸ್ಟುಡಿಯೋ, ಎಡಿಟಿಂಗ್ ಸಾಫ್ಟ್ವೇರ್ ಬೇಕು. ಆದರೆ ನಿಜ ಹೇಳೋಣ, ನಮಗೆ ಬೇಕಾಗಿರೋದು ಮೊಬೈಲ್ ಫೋನ್ ಅಷ್ಟೇ. ಸೆಡಿಟಿಕ್ ಐಡಿಯಾ, ಒಂದು ನಂಬಿಕೆ, ನಾನು ಮಾಡಬಹುದು ಅನ್ನೋದು. ಯೂಟ್ಯೂಬ್ನಲ್ಲಿ ಸಾವಿರಾರು ಯಶಸ್ವಿ ಚಾನಲ್ಗಳು ಮೊಬೈಲ್ನಿಂದಲೇ ಶುರುವಾಗಿವೆ. ಹಾಗಾಗಿ ತಾಂತ್ರಿಕ ಸಾಮರ್ಥ್ಯಕ್ಕಿಂತ ನಿಮ್ಮೊಳಗಿನ ಸೃಜನಶೀಲತೆ ಮುಖ್ಯ. ಎರಡನೇದಾಗಿ, ಕನಿಷ್ಠವೂ ಸಾಕು, ಶ್ರದ್ಧೆ ಮತ್ತು ನಿರಂತರತೆ ಇರಬೇಕು. ನಾವು ಯಾವ ವಿಷಯದ ಮೇಲೆ ಕೆಲಸ ಮಾಡುತ್ತೀರಾ ಎಂಬುದು ಮುಖ್ಯ. ನೀವು ಫುಡ್ ರಿವ್ಯೂ ಮಾಡ್ತೀರಾ, ಪಾಠ ಮಾಡ್ತೀರಾ, ನಿಮಗೆ ಕತೆ ಹೇಳೋದಿದೆ, ಇಷ್ಟವಿದೆಯಾ? ಹಾಗಾದರೆ ಅದನ್ನು ಹಂಚಿಕೊಳ್ಳಿ. ಆದರೆ ಪಾಯಿಂಟ್ ಅಗತ್ಯ. ಒಂದು ವಿಡಿಯೋ ಹಾಕಿ, ಉತ್ತರ ಬಾರದಂತೆ ಬೇಸರ ಪಡಬೇಡಿ. ನಿಮ್ಮಲ್ಲಿರುವ ಸಾಮರ್ಥ್ಯದಿಂದ ದಿನಕ್ಕೆ ಬೆಳೆಯಿರಿ. ಸಮಯ ಮೀರಿ ದುಡಿಯುವ ಮನೋಭಾವ ಇರಲಿ. ಮೂರನೇದಾಗಿ, ಕ್ಲಿಯರ್ ಕನಸೆ, ಸೃಷ್ಟಿ ಗುರಿ ಇರಬೇಕು. ಸಾಮರ್ಥ್ಯ ಎಂದರೆ ಕೇವಲ ಶಕ್ತಿ ಅಲ್ಲ, ಅದು ದೃಷ್ಟಿ ಕೂಡ. ನೀವು ಯೂಟ್ಯೂಬ್ನಲ್ಲಿ ಏನನ್ನು ತಲುಪಿಸಲು ಬಯಸುತ್ತೀರಿ? ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಆ ಗುರಿಗೆ ತಲುಪೋ ಸಾಮರ್ಥ್ಯ ನಿಮ್ಮೊಳಗೆ ಇದೆ ಅಂತ ಅರ್ಥ. ನಾಲ್ಕನೇದಾಗಿ, ಆತ್ಮವಿಶ್ವಾಸ, ನೆಗೆಯುತ್ತಾ ಹೋರಾಡೋ ಧೈರ್ಯ. ಯಾರು ಏನು ಹೇಳುತ್ತಾರೆ ಎಂಬುದರ ಹಿಂದೆ ಓಡಿದರೆ ನೀವು ನಿಮ್ಮ ದಾರಿಯನ್ನೇ ಮರೆತು ಬಿಡ್ತೀರಿ. ನಿಮ್ಮ ಶಬ್ದದ ಶಕ್ತಿ, ನಿಮ್ಮ ಮುಖದ ಭಾವನೆ, ನಿಮ್ಮ ವಿಚಾರದ ತಳಮಳವೇ ನಿಮ್ಮ ಸಾಮರ್ಥ್ಯ. ಹೆದರುವುದೇಕೆ? ಸಿಗಲ್ಲ ಯಶಸ್ಸು. ಅಡಿಗೆ ಮನೆಯಲ್ಲಿ ಕತೆ ಹೇಳುವ ಮಡದಿ 50 ಲಕ್ಷ ಫಾಲೋವರ್ಸ್ ಹೊಂದಿದ್ದಾರೆ. ಒಂದಿಷ್ಟು ಕಾಮಿಡಿ ಮಾಡೋ ಹುಡುಗ ಇವತ್ತು ಭಾರತಾದ್ಯಂತ ಫೇಮಸ್ ಆಗಿದ್ದಾನೆ. ಈ ಸಾಧನೆಗೆ ಅವರು ಯುದ್ಧ ಹೋದಂತೆ ದುಡಿಯುತ್ತಿದ್ದಾರೆ, ನಿರಂತರವಾಗಿ, ನಂಬಿಕೆಯಿಂದ. 5, ಸಮಯ ನಿಯಂತ್ರಣ, ಸಮಯವನ್ನೇ ಶಕ್ತಿಯಾಗಿ ರೂಪಿಸೋದು. ಯಾವುದೇ ಸಾಮರ್ಥ್ಯದಿಂದಲೇ ಗೆಲ್ಲಲು ಸಾಧ್ಯವಿಲ್ಲ. ಸಮಯವನ್ನು ಸರಿಯಾಗಿ ಉಪಯೋಗಿಸಿದರೆ ಮಾತ್ರ ನೀವು ಗೆಲ್ಲುವುದು. ಪ್ರತಿದಿನ 1 ಗಂಟೆ ಸಮಯ ನಿಶ್ಚಿತವಾಗಿ ಯೂಟ್ಯೂಬ್ಗೆ ಕೊಡಿ. ನಿಮಗಿಷ್ಟದ ವಿಷಯಕ್ಕೆ ಮೀಸಲಿಟ್ಟರೆ ಸೂರ್ಯನು ಮೊಬ್ಬಾದರೂ ನಿಮ್ಮ ಕನಸು ಮೊಬ್ಬಾಗಲ್ಲ. ಅನುಭವಿಸಿ ಕಲಿಯಿರಿ, ಬೆಳೆಯಿರಿ. ಆರನೇದಾಗಿ, ನಿಮ್ಮ ಯೂಟ್ಯೂಬರ್ ಮೊದಲ ದಿನದಲ್ಲಿ ಪರಿಪೂರ್ಣನಾಗಿಲ್ಲ. ನೀವೊಂದು ವಿಡಿಯೋ ಮಾಡಿದರೆ ತಪ್ಪುಗಳು ಮಾಡೋದು ಸಹಜ. ಅದೇ ತಪ್ಪುಗಳನ್ನು ಗುರುತಿಸಿ ಮುಂದಿನ ವಿಡಿಯೋದಲ್ಲಿ ಸರಿಪಡಿಸಬೇಕು. ಇದು ನಿಮ್ಮ ಶಕ್ತಿ, ಸಾಮರ್ಥ್ಯ. ಮತ್ತಿನ್ನೊಂದು, ನೆಗೆಯುವ ಶಕ್ತಿ. ಏಳನೇದಾಗಿ, ವೀಕ್ಷಕರನ್ನು ಸ್ಮರಿಸಿ, ಅವರೇ ನಿಮ್ಮ ಪಥದ ಬೆಳಕು. ಯೂಟ್ಯೂಬ್ನಲ್ಲಿ ಪ್ರಾರಂಭಿಸಿದಾಗ ಒಂದು ವಿಷಯ ನೆನಪಿಟ್ಕೊಳ್ಳಿ, ನೀವು ಮಾಡೋದೇ ಜನರಿಗಾಗಿ. ಅವರ ಪ್ರಶ್ನೆಗಳಿಗೆ ಅವರ ಉತ್ತರ, ಅವರ ಮನರಂಜನೆ, ಅವರ ಅರಿವಿಗೆ ಬೆಳಕು ಕೊಡುತ್ತಾ ಇರಬೇಕು. ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ, ನೀವು ಅವರ ಎಚ್ಚರದ ಭಾಗವಾಗುತ್ತೀರಿ. ನಿಮ್ಮೊಳಗಿನ ಸಾಮರ್ಥ್ಯವೇ ನಿಮ್ಮ ಯಶಸ್ಸಿಗೆ ದಾರಿ. ಹೆಸರು ಮಾಡೋದು ಬೇಕಾದರೆ ಯೂಟ್ಯೂಬ್ ಒಂದು